ಒಂದು ಹೆಜ್ಜೆ ಆಚೆ ಈಚೆ ಇಡೋಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ನಾವು ಕೂಡ ಅಲ್ಲಿ ಎಲ್ಲ ಸುತ್ತಮುತ್ತ ಇದ್ವಿ. 17 ಗೇಟ್ ನಂಬರ್ 20 ಗೇಟ್ ನಂಬರ್ 21 ಎಲ್ಲೋ ಕಡೆನೇ ಒಟ್ಟಲ್ಲಿ ಎಲ್ಲಿ ಸಿಕ್ಕರೆ ಸಾಕು ಒಳಗೆ ನುಗ್ಗಬೇಕು ಅನ್ನೋದು. ಒಂದು ಹೆಜ್ಜೆ ಆಚೆ ಈಚೆ ಇಡೋಕ್ಕೆ ಕಷ್ಟ ಆಗ್ತಿತ್ತು. ಮಕ್ಕಳು ವಯೋವೃದ್ಧರು ಅನ್ನೋಂಥದ್ದು ಭೇದ ಭಾವ ಇರಲಿಲ್ಲ, ಯುವಕರು ಯುವತಿಯರು ಅನ್ನೋಂಥ ಭೇದ ಭಾವ ಇರಲಿಲ್ಲ. ನೀವು ಹೇಳ್ತಾ ಇದ್ದೀರಿ ನನಗೂ ಉಸಿರುಗಟ್ಟಿಸುವಂಥ ವಾತಾವರಣ ನಿರ್ಮಾಣ ಆಗಿತ್ತು ಅನ್ನೋಂಥದ್ದು. ಅದು ಎಷ್ಟು ಡಿಫಿಕಲ್ಟ್ ಅನ್ನಿಸ್ತು. ಒಬ್ಬ ಸೆಲೆಬ್ರಿಟಿಯಾಗಿ ಸಹಜವಾಗಿ ಸಾಕಷ್ಟು ಕಾರ್ಯಕ್ರಮಗಳು ನೋಡಿರ್ತೀರಿ, ಸೇರಿರ್ತಾರೆ, ಜನ ಸೇರಿರ್ತಾರೆ. ಇದು ಹೆಂಗೆ ಫೀಲ್ ಆಗ್ತಾ ಇತ್ತು ಅಂತ? ಸೊ ಇಲ್ಲಿ ಪ್ರಾಬಬ್ಲಿ ಏನಾಯಿತು ಅಂತ ಹೇಳಿದ್ರೆ, ನಾನು ಆಸ್ ಅ ಫ್ಯಾನ್ ಆಗಿ ಹೋಗಿದ್ರಿಂದ ನನಗೆ ಯಾವುದು ಸೆಕ್ಯೂರಿಟಿ ನಾನು ತೊಗೊಂಡೋಗಿರಲಿಲ್ಲ. ಬೌನ್ಸರ್ಸ್ ಆಗಿರ್ಬೋದು, ಇನ್ನೊಂದು ಸೆಕ್ಯೂರಿಟಿ ಆಗಿರ್ಬೋದು, ನಾನು ತೊಗೊಂಡೋಗಿರಲಿಲ್ಲ. ಐ ಜಸ್ಟ್ ವಾಂಟೆಡ್ ಟು ಎಂಜಾಯ್ ಲೈಕ್ ಅ ಫ್ಯಾನ್. ಸೊ ಹೆಂಗೆ ಎಲ್ಲ ಫ್ಯಾನ್ಗಳ ಜೊತೆ ನಾನು ಒಬ್ಬನಾಗಿ ಹೋದೆ. ಬಟ್ ಅಲ್ಲೇನಾಗೋಯ್ತು, ಅಲ್ಲಿ ಜನಸಂದಣಿ ಜಾಸ್ತಿಯಾಗಿ ಸೆಲ್ಫಿಗಳು ತೊಗೊಳ್ಬೇಕು ಅಂತ ಎಲ್ಲರೂ ಮುಗಿಬಿದ್ರು. ಸೊ ಆ ಸೆಲ್ಫಿ ತೊಗೊಳ್ಳೋ ಒಂದು ಇದರಲ್ಲಿ ಅವರು ಮರ್ತುಬಿಟ್ರು ಏನಾಗ್ತಿದೆ ಅನ್ನೋದು ಮರ್ತರು. ಆ್ಯಂಡ್ ದೇ ಫಗಾಟ್ ನನಗೆ ತೊಂದರೆ ಆಗುತ್ತೆ ಅನ್ನೋದು ಪಾಪ ಅವ್ರಿಗೆ ಕಾನ್ಷಿಯಸ್ಸಿಗೆ ಬರಲಿಲ್ಲ. ನಾನು ರಿಕ್ವೆಸ್ಟ್ ಮಾಡಿದೆ, ದಯವಿಟ್ಟು ನಂಗೆ ಉಸಿರಾಡೋಕ್ಕಾಗ್ತಿಲ್ಲ, ಪ್ಲೀಸ್ ಸ್ವಲ್ಪ ದೂರ ನಿಂತ್ಕೊಳ್ಳಿ ಅಂತ ನಾನೇ ತಳ್ಳೋವಂಥ ಪರಿಸ್ಥಿತಿ ಬಂತು. ಸೊ ಅದಾದಮೇಲೆ ನನ್ನ ಫ್ರೆಂಡ್ ನಿಖಿಲ್ ಹೋಗಿ ಅಲ್ಲಿ ರಿಕ್ವೆಸ್ಟ್ ಮಾಡೋದಲ್ಲಿ ಮೆಟ್ರೋ ಆಫೀಸ್ ಇದೆ, ಅಲ್ಲಿ ದಯಾನಂದ್ ಶೆಟ್ಟಿ ಅಂತ ಚೀಫ್ ಇಂಜಿನಿಯರ್ ಇದ್ದಾರೆ. ಅವ್ರ ಪಾಪ ತುಂಬ ಸಹಾಯ ಮಾಡಿದ್ದಾರೆ. ಗೇಟ್ ನಂಬರ್ 10 ಎದುರುಗಡೆ ಅವ್ರದ್ದೊಂದು ಆಫೀಸ್ ಇದೆ. ಅಲ್ಲೆಲ್ಲ ಕೈಕಾಲು ಮುರ್ಕೊಂಡವ್ರನ್ನೆಲ್ಲ ಒಳಗಡೆ ಬಿಟ್ಕೊಂಡು ಅವ್ರಿಗೆ ಆದಷ್ಟು ಸಹಾಯ ಮಾಡಿದ್ದಾರೆ. ನೀರು ಕುಡಿಸೋದಾಗಿರ್ಬೋದು, ಗಾಳಿ ಬೀಸೋದಾಗಿರ್ಬೋದು, ತುಂಬ ಅವರು ಸ್ಟಾಫ್ ಮೆಂಬರ್ಸ್ ಎಲ್ಲ ತುಂಬ ಸಹಾಯ ಮಾಡಿದ್ರು. ಅವರೇ ನನ್ನ ಒಳಗಡೆ ಕರ್ಕೊಂಡ್ರು. ನನಗೆ ರಿಕ್ವೆಸ್ಟ್ ಮಾಡಿದೆ, ಸರ್ ಆ್ಯಕ್ಚುಲಿ ಅವ್ರಿಗೆ ನಾನು ಯಾರು ಅಂತ ಗೊತ್ತಿರಲಿಲ್ಲ. ನಾನಾಗೆ ಇಂಟ್ರೊಡ್ಯೂಸ್ ಮಾಡಿದೆ, ಸರ್ ನನ್ನ ಹೆಸರು ಚಂದನ್ ಶೆಟ್ಟಿ ಅಂತ, ನಾನೊಬ್ಬ ಪಬ್ಲಿಕ್ ಫಿಗರ್ ಇದ್ದೀನಿ, ಸ್ವಲ್ಪ ತೊಂದರೆ ಆಗ್ತಿದೆ, ಪ್ಲೀಸ್ ಕ್ಯಾನ್ ಐ ಕಮ್ ಇನ್ಸೈಡ್ ಅಂತಂದಾಗ ಬನ್ನಿ ಅಂತ ಒಳಗಡೆ ಕರ್ಕೊಂಡು ಸೇಫ್ ಗಾರ್ಡ್ ಮಾಡಿದ್ರು. ಓಕೆ, ಈ ರೀತಿ ಒಂದಿಷ್ಟು ಅಂದರೆ ಮುಂಜಾಗ್ರತೆ ಇರಲಿಲ್ಲ, ವ್ಯವಸ್ಥೆ ಪ್ಲ್ಯಾನ್ ಆಗಿರಲಿಲ್ಲ, ಪ್ಲ್ಯಾನ್ ಆಗದೇ ಈ ರೀತಿ ಆಗಿರ್ತಕ್ಕಂಥದ್ದು. ಇವತ್ತು ಸಂಭ್ರಮಿಸಕ್ಕೆ ಹೋದಂಥ ಕುಟುಂಬಗಳಲ್ಲಿ ಸೂತಕದ ಛಾಯೆ ಇದೆ. ಸೊ ಏನು ಅನ್ನಿಸ್ತು ನಿಮಗೆ? ವ್ಯವಸ್ಥಿತವಾಗಿ ಆಗಬೇಕಿತ್ತು, ಅರ್ಜೆಂಟಲ್ಲಿ ಆಗಬಾರ್ದಿತ್ತು ಅನ್ನೋಂಥ ಸಾಕಷ್ಟು ಜನರ ಮಾತು. ಸರ್ ಖಂಡಿತ ವ್ಯವಸ್ಥೆ ಆಗಲೇಬೇಕಿತ್ತು. ಇಟ್ಸ್ ವೆರಿ ಬೇಸಿಕ್ ಕಾಮನ್ ಸೆನ್ಸ್. ಏನಂತ ಹೇಳಿದ್ರೆ, 35 ನೀವು ಫ್ರೀಯಾಗಿ ಕೊಡ್ತೀವಿ ಟಿಕೆಟ್ ಅಂತ ಅನೌನ್ಸ್ ಮಾಡಿಬಿಟ್ರಿ. ಫ್ರೀ ಟಿಕೆಟ್ ಕೊಡ್ತೀನಿ ಅಂತಂದಾಗ ನೀವು 5,000 ರೂಪಾಯಿ ಮಿನಿಮಮ್ ಚಾರ್ಜಸ್ ಇರುತ್ತೆ ಸ್ಟೇಡಿಯಮಲ್ಲಿ ಮ್ಯಾಚ್ ನೋಡಬೇಕು ಅಂತಂದರೆ. 5,000 ರೂಪಾಯಿ ಟಿಕೆಟ್ ಇಟ್ಟಾಗಲೇ ಅಲ್ಲಿ ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ಇನ್ನು ಫ್ರೀ ಅಂತ ಬಿಟ್ಟಾಗ ಎಷ್ಟು ಜನ ಬರ್ಬೋದು ಯೋಚನೆ ಮಾಡಿ. ಎಷ್ಟೋ ಜನಗಳ ಕನಸಾಗಿರುತ್ತೆ ಸರ್ 5,000 ರೂಪಾಯಿ ಕೊಟ್ಟು ಸ್ಟೇಡಿಯಮಲ್ಲಿ ಮ್ಯಾಚ್ ನೋಡುವಂಥ ಶಕ್ತಿ ಎಲ್ಲರಲ್ಲಿ ಇರೋದಿಲ್ಲ. ಯಾವಾಗ ಒಬ್ಬ ಸಾಮಾನ್ಯ ಒಬ್ಬ ಪ್ರಜೆ, ಒಬ್ಬ ಅಭಿಮಾನಿ ಫ್ರೀಯಾಗಿ ಬಿಡ್ತಾರೆ ಅಂದಾಗ ಅವ್ನ ಮನಸ್ಸಲ್ಲಿ ಏನನ್ಸುತ್ತೆ, ಫ್ರೀಯಾಗಿ ಬಿಡ್ತಿದ್ರಂತೆ, ಹೋಗೋಣ ಬಾ ಅಂತ ಎಲ್ಲರೂ ಬರ್ತಾರೆ. ಸೊ ಆಯಿತು, 35,000 ಜನನ ಒಳಗಡೆ ಸ್ಟೇಡಿಯಂ ಒಳಗಡೆ ಬಿಡ್ತೀರಾ. ಮಿಕ್ಕಿದ್ದು 1.5 ಲಕ್ಷ 2 ಲಕ್ಷ ಜನ ಏನು ಮಾಡ್ತೀರಾ? ಅವ್ರಿಗೇನು ವ್ಯವಸ್ಥೆ ಮಾಡಿದ್ದೀರಾ? ಸೊ ಇದೊಂದು ಮಿಸ್ಟೇಕ್ ನಾನು ಕಂಡಿಡ್ಕೊಂಡಿದ್ದು. ಸೊ ಅದೊಂದು ಮಿಸ್ಟೇಕ್ ಮಾಡಿದ್ದಾರೆ. ಸೊ ಅದಾದ ನಂತರ ಇಷ್ಟು ಅರ್ಜೆಂಟಾಗಿ ಮಾಡಬಾರ್ದಿತ್ತು, ಎರಡನೇದು. ಇನ್ನೊಂದು, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮಾಡಲೇಬಾರ್ದಿತ್ತು. ಊರಿಂದ ಹೊರಗೆ ಎಲ್ಲಾದರೂ ದೊಡ್ಡ ಗ್ರೌಂಡಲ್ಲಿ ಆರ್ಗನೈಸ್ ಮಾಡಿದಿರ್ತಾರೆ. ಪ್ರಾಬಬ್ಲಿ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಮೇ ಬಿ ವಿರಾಟ್ ಕೊಹ್ಲಿ ಅವ್ರದ್ದು ಮತ್ತು ನಮ್ಮ ಕ್ರಿಕೆಟ್ ಟೀಮ್ನ ಡೇಟ್ಸು ಕ್ಲಾಶಸ್ ಆಗ್ಬೋದು ಅನ್ನೋ ಒಂದು ವಿಚಾರಕ್ಕೆ ಹರಿಬರಿಲಿ ಮಾಡಿದ್ದಾರೆ ಅನಿಸುತ್ತೆ. ಫೈನಲಿ ನಿಮಗೂ ಕೂಡ ಒಂದು ಮರೆಯಲಾರ್ದ ಘಟನೆ ಆಯ್ತಿದ್ದು. ಸೊ ಅಂದರೆ ಒಂದು ಖುಷಿ ಕ್ಷಣಗಳನ್ನು ಕಣ್ ತುಂಬಿಕೊಳ್ಳೋಕ್ಕಂತ ಮರೆಯಲಾರ್ದ ಘಟನೆಗೆ ಹಾಕಿ ಹೋದ್ರಿ. ಬಟ್ ಆದರೆ ಕಣ್ಮುಂದೆ ನಡೆದಂತಹ ಮರಣಗಳು ನಿಮ್ಮನ್ನು ಕಾಡುವಂಥ ಸ್ಥಿತಿಗೆ ತಂತು. ಫೈನಲಿ ಏನು ಹೇಳ್ತೀವಿ? ಅದೇ, ಈ ಒಂದು ಘಟನೆ ಯಾರಿಗೂ ಗೊತ್ತಿರಲಿಲ್ಲ ಈ ಥರ ಆಗುತ್ತೆ ಅಂತ. ಈ ರೀತಿಯಾದಂಥ ಘಟನೆ ಆಗಬಾರ್ದಿತ್ತು, ಆಗೋಗ್ಬಿಟ್ಟಿದೆ. ಸೊ ಇದರಿಂದ ಎಚ್ಚೆತ್ಕೊಂಡು ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ಬೆಂಗಳೂರಲ್ಲಿ ಖಂಡಿತವಾಗ್ಲೂ ಕಲಿಬೇಕು. ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ 1.4 crore ಪೀಪಲ್ ಇರೋದು, 1,40,00,000 ಜನ ಇಲ್ಲಿ ಬೆಂಗಳೂರಲ್ಲಿ ಇದ್ದಾರಂತೆ. ಸೊ ಈ ರೀತಿಯಾದಂಥ ಸಂದರ್ಭಗಳಲ್ಲಿ ಸುಸಜ್ಜಿತವಾದಂಥ ವ್ಯವಸ್ಥೆ ಮಾಡಿ ಈ ಥರ ಕ್ರೌಡ್ನ ಯಾವುದೇ ಕಾರ್ಯಕ್ರಮಗಳಿಗೆ ಒಳಗಡೆ ಬರೋದಾಗಲಿ ಹೊರಗಡೆ ಹೋಗೋದಾಗಲಿ ಇದರಿಂದ ನಾವು ಎಚ್ಚೆತ್ಕೊಂಡು ಮುಂದುವರೆದ್ರೆ ಮುಂದಿನ ಬರೋ ದಿನಗಳಲ್ಲಿ ಈ ಥರ ಸಾವು ನೋವುಗಳು ಸಂಭವಿಸಲ್ಲ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ನಟ ಚಂದನ್ ಶೆಟ್ಟಿ ಅವರ ಮಾತಾಗಿರ್ತಕ್ಕಂಥದ್ದು. ನಿನ್ನೆ ನಾನು ಒಬ್ಬ ಅಭಿಮಾನಿಯಾಗಿ ಹೋಗಿದ್ದೆ, ಬಟ್ ಆ ಘಟನೆ ನನ್ನ ಕಾಡ್ತಾನೆ ಇದೆ ಅನ್ನುವಂತಹ ರೀತಿಯಲ್ಲಿ ಅಲ್ಲಿ ಇಡೀ ಒಂದು ದೃಶ್ಯಗಳನ್ನು ಏನು ಕಂಡಿದ್ರು ಅದೆಲ್ಲದರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಕುಮಾರ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.